ಎಂತ ಕುಡಿಲಿಲ್ಲ? ಕೆಮ್ಮ ಆಗೋಕ್ಕೆ ಅದಕ್ಕೇನು ಐಸ್ ಹಾಕ್ಲಿಲ್ಲ, ಮತ್ತೊಂದು ಹಾಕ್ಲಿಲ್ಲ, ಎಂತದ್ದು ಇಲ್ಲ. ನೀ ಎಷ್ಟು ಕುಡ್ದಿದೀಯ? ಇವ ಪಕ್ಕ ಒಟ್ಟು ಕುಡಿದಂತೂ ಅಲ್ಲ. ನೋಡಿ, ನಿನ್ನೆ ಹೊನ್ನವರು ಹೋಗಿದ್ರು, ನಾನು ಮತ್ತೆ ಅಮ್ಮ. ಮಣ್ಣಿನ ಹಂಚಿಲ್ಲಾಗಿತ್ತು, ಹಾಗಾಗಿ 2 ಹಂಚನ್ನ ತಕೊಂಡಿರು. ಒಂದಕ್ಕೆ ಎಷ್ಟು ನಿಂಗೆ ಇರ್ಲಿಲ್ಲವ? ನೋಡಿ, ಈ ವ್ಯಕ್ತಿ ನಮ್ಮ ಬ್ಲಾಗಲ್ಲಿ ಬರ್ತಾನೆ. ನಮ್ಮನೆ ಬುಲ್ಲಣ್ಣ ಆಯ್ತಾ, ಇಟ್ಟು ದೊಡ್ಡ ಹವ ಆಗ್ಬಿಟ್ಟನಂದ್ರೆ ಎಲ್ಲಿ ಇರ್ತಾನೆ ನೀನು ಕಣ್ಣಿಗೆ ಕಾಣುವುದಿಲ್ಲ. ನೋಡಿ ನಮ್ಮನೆ ಬುಲ್ಲಣ್ಣ ಈಗ ಮೀನ್ ತಕೊಂಡಿದ್ದೆ ಹೇಳಿ ಬಂದಾನೆ, ಇಲ್ಲಾಂದ್ರೆ ಅವ್ನು ಎಲ್ಲಿ ಇರ್ತೀನಿ. ಇವತ್ತೊಂದು ಮೀನ್ ತಕೊಂಡೆ ಇವಾಗ ಅಷ್ಟೇನೆ. ಇದು ಎಂತ ಮೀನು ಗೊತ್ತು? ಡೈ ತಡಿಯ ಬರ ಹೋಗ್. ಇದು ಒಂದು ಜಾತಿ ಮೀನು, ಹೊರತ್ಲಾಗೆ. ಇದೊಂದು ಜಾತಿಯ ಮೀನು ಆಯ್ತಾ, ತೋರಿಸ್ತೇನೆ ಇರೇ ನಿಮ್ಗೆ. ಹೇ ಬುಲ ಹೋಗ್. ಇಲ್ಲೊಬ್ಬ ನೋಡಿ, ಇಲ್ಲಿ ಚುಪ್ ನೀರು ಬಿಡ್ತೇನೆ ಇದ್ದಾನೆ. ನೋಡಿ, ಇದು ಕಾಂಡಿ ಮೀನೆ, ಆದ್ರೆ ಇದೇನೆ ಬೇರೆ ಆಯ್ತಾ. ಇದು ಗಾಯ ಎಲ್ಲ ಆಗುತ್ತೆ ನೋಡಿ, ಅವರು ತಿನ್ಬೇಕಂತೆ ಈ ಮೀನನ್ನ. ಪರಮ ಔಷಧಿ ಅಂತೆ ಗಾಯ ಆದವರು ಈ ಮೀನನ್ನು ತಿಂದರೆ. ಅವರು ಮೀನು ತಗೊಂಡವರು ಹೇಳಿದ್ರು, ನಮ್ಮ ಕಿರಣಣ್ಣ 100 ರೂಪಾಯಿಗೆ ತಗೊಂಡಿದ್ದು ಇದಿಷ್ಟು ಮೀನು. ನೋಡಿ ಫ್ರೆಶ್ ಉಂಟು ಇದು. ಏನ್ರಕ್ಕೆ ನೋಡಿ, ಒಬ್ಬೊಬ್ಬರ ಎಕ್ಸ್ಪ್ರೆಷನ್ ಹೆಂಗಿದೆ ನೋಡಿ. ಇದು ಏನೋ ಕರ್ಗಲ್ ಕಾಂಡಿನ ಏನೋ ಅಂತ ಹೇಳಿದ್ರು ಆಯ್ತಾ, ನನಗದು ನೆನಪಾಗಲಿಲ್ಲ, ಅವ್ರ ಹೆಸರು ಕನ್ಫ್ಯೂಸ್ ಆಗಿಬಿಟ್ಟಿದೆ ಫುಲ್ಲು. ಕರ್ಗಲ್ ಕಾಂಡಿನೇನು ಹೇಳಿದ್ರು. ಕಾಂಡಿ ಇನ್ನೂ ಮೂಜು ಚೇಂಜ್ ಇರ್ತದೆ, ಇದು ಸ್ವಲ್ಪ ಬೇರೆ ಇರುತ್ತೆ. ಹಾಗೆ ಮೀನನ್ನು ತಗೊಂಡಿದ್ದು ಈಗ ಕೊಯ್ಯಬೇಕು, ಫ್ರೈ ಮಾಡಬೇಕಂತೆ, ಸೂಪರಾಗಿರುತ್ತೆ. ಕಚ್ಕೊಂಡ ಬಿಡ್ತಾರೆ, ಮತ್ತೆ ಕೇಳೋದು ಬೇಡ ಇವ್ರನ್ನ. ಇದು ಸಂಕ್ರಾಂತಿ ಹಬ್ಬದ ವಿಡಿಯೋ ಕ್ಲಿಪ್ಪಿಂಗ್. ಸ್ಪೆಷಲ್ ಆಗಿ ಏನೇನು ಮಾಡಿದ್ವಿ ಅಂತಂದರೆ, ಹೋಳಿಗೆ ಮಾಡಿದ್ವಿ, ಆಮೇಲೆ ಹಲಸಿನ ಗುಜ್ಜಿ ಒಂದು ತಿನ್ನುವಂಥ ಕ್ರಮ ಇದೆ. ಬೆಕ್ಕಿನ ಎಂಜಲೆಲ್ಲ ತಿಂದರೆ ಪರಿಹಾರ ಆಗ್ತದೆ ಅನ್ನೋ ನಮಗೆ. ಮೊದಲಿನ ದಿನ ತಿನ್ನಬೇಕು, ಸಂಕ್ರಾಂತಿ ಆಗೋ ಮೊದಲು. ಹಾಗಾಗಿ ಸಂಕ್ರಾಂತಿ ಹಬ್ಬದ ದಿನವೂ ಕೂಡ ಮಾಡಿದ್ವಿ. ಹಲಸಿನ ಗುಜ್ಜಿದು ಸುಕ್ಕ, ಆಮೇಲೆ ಹಲಸಿನ ಗುಜ್ಜಿಯ ಹುಳಿ ಸಾಂಬಾರು, ಮತ್ತು ಕಾಲಿಫ್ಲವರ್, ಸಾಂಬಾಳೆಕಾಯಿ ಈ ಥರದ್ದೆಲ್ಲ ಹಾಕಿ ಕುರ್ಮ, ಮತ್ತು ಪಾಯಸ ಮಾಡಿದ್ವಿ. ಹೋಳಿಗೆ ಅಂತೂ ನಾನು ಎಷ್ಟು ದಿನ ಮಾಡಿರೋ ಅದಕ್ಕಿಂತನೂ ಇವತ್ತು ಅಂದರೆ ಹಬ್ಬದ ದಿನ ಮಾಡಿರುವಂಥ ಹೋಳಿಗೆ ಅಂತೂ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿತ್ತು. ಸ್ವಲ್ಪನೂ ಯಾವ ಹೋಳಿಗೆನೂ ಕೂಡ ಹರಿದೇ ಇಲ್ಲ, ಮತ್ತು ಎಷ್ಟು ತೆಳುವಾಗಿ ಕೂಡ ಮಾಡ್ಬೋದಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ಹೋಳಿಗೆ ಅಂತೂ. ಟೇಸ್ಟ್ ಕೂಡ ಅಷ್ಟೇ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಹಾಗೆ ಸಂಕ್ರಾಂತಿ ಹಬ್ಬದ ದಿನ ನಮಗೆ ಅಡುಗೆ ಆಗಿ ಊಟ ಒಂದು ಆಗಿತ್ತು. ಅದಾದ ನಂತರ ನಮಗೆ ಕಟ್ಟೆ ಪೂಜೆ ಎಲ್ಲ ಮಾಡಲಿಕ್ಕೆ ಆಗಲೇ ಇಲ್ಲ. ಅನಿವಾರ್ಯವಾಗಿ ನಮಗೆ ಒಂದು ಅಮ್ಮೆ ಮನೆ ಬಂದುಬಿಡ್ತು. ರಾಘಣ್ಣನ ಹೆಂಡತಿ ಡೆಲಿವರಿ ಆಗಿ ಗಂಡು ಮಗು ಆಯಿತು. ಹಾಗಾಗಿ ನಮಗೆ ದೇವ್ರ ಪೂಜೆ ಎಲ್ಲ ಮಾಡೋ ಹಾಗೆ ಆಗಲೇ ಇಲ್ಲ. ಸಂಕ್ರಾಂತಿ ಹಬ್ಬದ ದಿನವೇ ಇದು. ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ವ್ಲಾಗ್. ಹಾಗೆಯೇ ಸಣ್ಣ ತೂರಿ ಮೀನನ್ನು ತಗೊಂಡಿದ್ವಿ. 100 ರೂಪಾಯಿಗಂತೂ ಒಂದು ಕೊಟ್ಟೆ ತುಂಬ ಕೊಟ್ಬಿಟ್ಟಿದ್ರು ನಮ್ಮ ಕಿರಣಣ್ಣ. ತುಂಬ ಮೀನನ್ನು ಇತ್ತು.
ಹಾಗೆಲ್ಲ ಕೊಯ್ದು ಇದರದ್ದೇನೆ ಪುಳಿ ಮುಂಚಿ ರೀತಿ ಮಾಡಿದ್ವಿ. ಆಮೇಲೆ ಮತ್ತು ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ ಕಬಾಬ್ ರೀತಿಯಲ್ಲಿ. ಸೊ ಅದಕ್ಕಾಗಿ ನಾನೀಗ ಕಲಿಸ್ತಾ ಇದ್ದೀನಿ. ಹಾಗೆಯೇ ಈ ಥರ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಡಬೇಕು. ಆಮೇಲೆ ಎಣ್ಣೆಯಲ್ಲಿ ಗರ್ಕೊಂಡು ದಾಲ್ ಸಾರು, ನೀರು ಸಾರು ಈ ಥರದ್ರ ಜೊತೆಗೆ ಊಟ ಮಾಡಿದ್ರಂತೂ ಗಮ್ಮತ್ತಿರುತ್ತೆ. ಈ ವ್ಲಾಗ್ ಫುಲ್ ಒಂಥರ ಗಮ್ಮತ್ತೆ. ಈಗ 3-4 ದಿನದಲ್ಲಿ ದಿನದಿಂದ ದಿನಕ್ಕೆ ಗಮ್ಮತ್ತು ಜಾಸ್ತಿ ಆಗ್ತಾ ಇತ್ತು. ಹಾಗೆಯೇ ಕೆಲವೊಂದು ಕಾರಣದಿಂದೆಲ್ಲ ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ. ನಿಮಗೆ ABC ಜ್ಯೂಸ್ ಇಷ್ಟನಾ? ನಾನಿವತ್ತು ABC ಜ್ಯೂಸ್ ಮಾಡ್ತಾಯಿದ್ದೀನಿ. ಆಮ್ಲ, ಬೀಟ್ರೂಟ್ ಮತ್ತು ಕ್ಯಾರೆಟ್. ನಿನ್ನೆ ಸಂತೆಗೆಲ್ಲ ಹೋಗಿದ್ದಾಗ ತಗೊಂಡು ಬಂದಿದ್ದೆ ಫ್ರೆಶ್ಶಾಗಿ. ಅದರಿಂದನೇ ಮಾಡುವ ಅಂತ ಅಂದ್ಕೊಂಡಿದ್ದೆ. ನನಗೆ ಟೇಸ್ಟ್ಗಿಂತಲೂ ಹೆಲ್ತ್ ವೈಸಲ್ಲಿ ತುಂಬ ಇಷ್ಟ ಆಗ್ತದೆ. ಹಾಗಾಗಿ ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್, ಹೀಗೇ ನಮ್ಮ ಬಾಡಿ ಟೋಟಲ್ ಎಲ್ಲ ಎನರ್ಜಿ ಇರೋದಕ್ಕಾಗಿರ್ಬೋದು, ಸೊ ಇಮ್ಯುನಿಟಿ ಪವರ್ ಹೆಚ್ಚಾಗಲಿಕ್ಕೆ ಎಲ್ಲದಕ್ಕೂ ಕೂಡ ABC ಜ್ಯೂಸ್ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ವಾರಕ್ಕೊಂದು ಬಾರಿ ಅಪರೂಪಕ್ಕೆಲ್ಲ ಮಾಡ್ತಾಯಿರ್ತೀನಿ. ಹಾಗಾಗಿ ಇವತ್ತಿನ ದಿನ ಮಾಡಿ ಕುಡಿಯುವ ಅಂತ ಮಾಡ್ತಾ ಇರೋದು. ರಾಘಣ್ಣಂಗೆ ಸಂಕ್ರಾಂತಿ ಹಬ್ಬದ ದಿನ ಜನವರಿ 14ಕ್ಕೆ ಮಗ ಹುಟ್ಟಿದ್ದು. ನಾವು 2 ದಿನ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ವಿ ನೋಡಲಿಕ್ಕೆ ಅಂತ. ಆಮೇಲೆ ಮಗು ಮತ್ತು ತಾಯಿ ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ. ಹಾಗೆಯೇ ಹಾಸ್ಪಿಟ್ಲಿಗೆ ಹೋಗಿ ರಾಘಣ್ಣನ ಮಗ ಮತ್ತು ಹೆಂಡತಿಯನ್ನೆಲ್ಲ ನೋಡಿಕೊಂಡು ನಾವು ಸಂತೆಗೆಲ್ಲ ಹೋಗಿ ತರಕಾರಿ ಆಮೇಲೆ ಒಂದಿಷ್ಟು ವಸ್ತುಗಳನ್ನೆಲ್ಲ ತಗೊಂಡು ಮನೆಗೆ ಬರುವಷ್ಟರಲ್ಲಿ ಸಂಜೆ ಆಗಿತ್ತು. ಹಾಗಾಗಿ ಅವತ್ತೊಂದು ದಿನ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಹೊನ್ನಾವರಕ್ಕೆ ಹೋದವಾಗೆಲ್ಲ ಬಿಸಿಲಲ್ಲಿ, ಮತ್ತು ನಾನು ಸ್ಕೂಟಿ ಬೇರೆ ತಗೊಂಡು ಹೋಗಿದ್ನಲ್ಲ, ಒಂಥರ ಸುಸ್ತು ಬೇರೆ ಆಯಿತು, ಒಂಥರ ಟೆನ್ಷನ್ ಅಲ್ಲಿ ನಾನು ಮತ್ತೆ ಅವತ್ತಿನ ದಿನ ವ್ಲಾಗ್ ಮಾಡಲಿಕ್ಕೇ ಆಗಿರಲಿಲ್ಲ. ಎಂತ ಕುಡಿಲಿಲ್ಲ? ಕೆಮ್ಮ ಆಗೋಕ್ಕೆ ಅದಕ್ಕೇನು ಐಸ್ ಹಾಕಲಿಲ್ಲ, ಮತ್ತೊಂದು ಹಾಕಲಿಲ್ಲ, ಎಂಥದ್ದು ಇಲ್ಲ. ನೀ ಎಷ್ಟು ಕುಡ್ದಿದೀಯ? ಇವ ಪಕ್ಕ ಒಟ್ಟು ಕುಡಿದಂತೂ ಅಲ್ಲ, ಎಲ್ಲ ಚೆಲ್ಲನೆ ಇಲ್ಲ. ಇದು ಕಳ್ಸಿಟ್ಟ ನೀನ. ನಾನು ಕುಡ್ದು ಬಿಟ್ಟಿದ್ದೆ ಒಟ್ಟು. ನೀ ಕುಡಿಬೇಡ, ನೀ ಹಾಗೆ ಒಣಗಲಕ್ಕು. ಅಮ್ಮ ಅಂದ್ರೆ ಕಷ್ಟ. ಒಣ ಮೀನು ಒಣಗ್ತಾ. ಚಟ್ಲಿ ಚಲೋ ಅದಲ್ಲಮ್ಮ, ಬಿಳಿ ಚಟ್ಲಿ ಚಲೋ ಅದಿದು. ಬಸ್ಲಿಗೆ ಹಾಕಿ ಸಾರು ಮಾಡ್ರೆ ನೋಡು ಒಳ್ಳೆ ಕಂಪೈತದೆ. ಇದು ಮಳ್ಳಿನೂ ಚಲೋ ಅದಿ, ಕಡ್ಡಿ ಮಳ್ಳಿ ಚಲೋ ಬರ್ತದೆ ಸುಟ್ಗ ತಿಂಬೋಕೆ. ಹೋಗಿತ್ತೇನೆ ಒಕ್ಕಿಗೆ ಇರ್ತದೆ ಹೇಳಿ ಬಂದದೆ ಕೋಳಿ. ಅಲ್ಲ ಅಟ್ಟೆ 150 ರೂಪಾಯಿ ಒಂದು ಕೊಳಗಕ್ಕೆ. ಅದು ಅವ್ರ ಕೊಳಗನೇ ಬೇರೆ, ನಮ್ಮ ಕೊಳಗನೇ ಬೇರೆ. ಚಟ್ಲಿ ಚಲೋ ಇದೆ ಇದು, ಬಿಳಿ ಚೊಕ್ಕದೆ, ಕಸ ಕಡ್ಡಿ ಎಲ್ಲ ಇಲ್ಲ.
ಹೊಟ್ಟೆಲ್ಲ ಹಾಕೋದು ಬೇಡವೆ, ಹಂಗೆ ಹಾಕಿಡು. ಭಾರಿ ಚಲೋ ಆಯ್ತು. ಮೀನು ಸಾಕ, ಮೀನು ಮತ್ತೊಂದೆರಡು ಬಿಸ್ಲಕ್ಕೆ ಹಾಕ್ಬೇಕೆ ನನಗೆ ಅದು. ಒಣಗಂದೆ ಇರಲಿ, ಬಿಸಿಲು ಹೋಗೋಲ್ಲಿವರೆಗೆ ಇರಲಿ. ಈ ಕೊಯ್ಲಿನ ಅಡಿಕೆನ ಇಲ್ಲಿ ಹಂಚಿನ ಮೇಲೆ ಒಣಸಿದ್ದಾರೆ, ಹಾಗಾಗಿ ಗ್ಲಾಸಲ್ಲಿ ಬೆಳಕು ಬರ್ತದೆ. ಅಡಿಕೆ ಎಲ್ಲ ಬೆಳಕನ್ನು ಕಟ್ಟಿಬಿಟ್ಟಿದೆ, ಮೇಲೆ ಹೋಗಿ ಬಿಡಿಸ್ಬೇಕಾಗ್ತದೆ. ನೋಡಿ, ನಿನ್ನೆ ಹೊನ್ನಾವರ ಹೋಗಿದ್ರು ನಾನು ಮತ್ತೆ ಅಮ್ಮ. ಮಣ್ಣಿನ ಹಂಚಿಲ್ಲಾಗಿತ್ತು, ಹಾಗಾಗಿ 2 ಹಂಚನ್ನು ತಗೊಂಡಿರು. ಒಂದಕ್ಕೆ ಎಷ್ಟು ರೂಪಾಯಿ ಅಮ್ಮ? 60 ರೂಪಾಯಿ ಫಿಕ್ಸ್ ರೇಟ್, ಡಿಸ್ಕೌಂಟ್ ಅಲ್ಲ ಎಲ್ಲ. 2 ತಗೊಂಡಿರು, ಒಂದು ಹೋದ್ಮೇಲೆ ಒಂದು ವರ್ಷದವರೆಗೂ ಆಗ್ತದೆ. ಇಲ್ಲಿ ಒಂದು 5-6 ತಿಂಗಳು ಬರೋದಲ್ಲ ಮೇದು ಬಾಳ್ಕಿ. ಈಗ ಒಂದು ಇಡೋದು, ಮತ್ತೊಂದ ಬಳಸೋಕೆ ಹಾಕೋದು ಅಲ್ಲ. ಇದನ್ನು ಹಾಗೆ ಇಡೋದು, ಇದನ್ನು ಬಳಸೋಕೆ ಹಾಕೋದು. ಅದು ಏನ್ ಮಾಡ್ರು ಬರುತ್ತಿಲ್ಲ ಮರಿ. ಮಾಡ್ತಾರೆ.
ನೋಡಿ ಬರೋದೇ ಇಲ್ಲ ಅಂತ ಹೇಳ್ತಿದ್ದ ಹಠಮಾರಿ ಮಕ್ಕಳನ್ನ ಕಡೆಗೂ ಬಂದ್ಕೊಂಡು ತಿನ್ನಿಸ್ತಾ ಇದೆ ನೋಡಿ. ಈ ತಾಯಿಯ ಸಂಕಷ್ಟ ನೋಡಿ ಹೆಂಗದೆ ಅಂತ. ಹೊಸದಾಗಿ ಮಣ್ಣಿನ ಪಾತ್ರೆ ಎಲ್ಲ ತಂದರೆ ನಾವು ಅಡುಗೆ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಮಾಡ್ತೀವಿ. ಹಂಚನ್ನು ಬೆಂಕಿ ಮಾಡಿ ಒಲೆ ಮೇಲೆ ಎತ್ತಬೇಕು ಮತ್ತು ಹಂಚಿನ ತುಂಬ ನೀರನ್ನು ಹಾಕಬೇಕು. ಸೊ ಈ ಥರ ನೋಡಿ ತುಂಬ ನೀರನ್ನು ಹಾಕಬೇಕು. ಅದು ಹಂಚು ನೀರನ್ನು ಕುಡಿಯುತ್ತೆ ಆಯಿತಾ ನೋಡಿ, ಗುಳ್ಳೆ 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 ಥರ ಬರ್ತದೆ. ಮತ್ತು ಈ ನೀರು ಫುಲ್ ಆವಿ ಆಗುವ ತನಕನೂ ಕೂಡ ಕುದಿಸ್ಬೇಕು. ಒಂದು 2 ಬಾರಿ ಇದೇ ರೀತಿ ಮಾಡಬೇಕಾಯ್ತು. ನೀರನ್ನು ತುಂಬಿಸ್ಬೇಕು ಮತ್ತು ಆವಿ ಆಗೋಲ್ಲಿವರೆಗೂ ಕೂಡ ಕಾಯಿಸಬೇಕು. ಆಮೇಲೆ ಅಡುಗೆ ಮಾಡಿದ್ರೆ ಸರಿ ಆಗ್ತದೆ. ಚಿಕ್ಕೋಳಿ ದೊಡ್ಡಮ್ಮನ ಮನೆಯಲ್ಲಿ ಗೊಬ್ಬರ ಕಂಬಳ ಆಗಿತ್ತು. ನನಗಿಷ್ಟ ಅಂತ ಇಡ್ಲಿ ಮತ್ತು ಚಿಕನ್ ಸಾರನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ತುಂಬ ರುಚಿಯಾಗಿತ್ತು. ನನಗಂತೂ ಇಡ್ಲಿ ಮತ್ತು ಕೋಳಿ ಸಾರು ಅಂತಂದರೆ ತುಂಬ ಇಷ್ಟ. ಆಮೇಲೆ ನೋಡಿ ಮತ್ತೆ ಇದೊಂದು ಸ್ಪೆಷಲ್ ಗಮ್ಮತ್ತು ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ. ಊರು ಕೋಳಿ ಮಾಡ್ತಾಯಿದ್ವಿ. ಸೊ ದಾದನ ಕಡೆ ಎಲ್ಲ ಈ ಥರ ಕ್ಲೀನ್ ಮಾಡಿ ಕೊಟ್ಟು ಬಿಡಿಸಿ ನಾನು ಮತ್ತು ಅಮ್ಮ ಈಗ ಕೋಳಿ ಸಾರು ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಎಲ್ರಿಗೂ ಊರು ಕೋಳಿ ಸಾರು ಅಂತಂದರೆ ತುಂಬ ಇಷ್ಟ. ಅದರಲ್ಲೂ ದಾದನಿಗೆ ಮತ್ತು ಅಣ್ಣನಿಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ನಮ್ಮನೆ ಕೋಳಿ ಅಲ್ಲ, ಬೇರೆಯವ್ರ ಮನೆ ಕೋಳಿ ಆಯಿತಾ. ಹೇಳಿರ್ತೀವಿ ನಾವು ಒಂದಿಷ್ಟು ಜನರ ಹತ್ರ ನಮ್ಮ ಕೋಳಿ ಅಂತ. ಸೊ ಅವ್ರಿಗೆ ಸಿಕ್ಕಾಗ ಮತ್ತು ಸೇಲ್ ಮಾಡೋದಿದ್ದವಾಗ ಹೇಳ್ತಾರೆ ನಮಗೆ, ಅವಾಗೆಲ್ಲ ತಗೊಳ್ತಾ ಇರ್ತೀವಿ ನಾವು. ನಮ್ಮನೆ ಕೋಳಿ ತಿನ್ನೋದಕ್ಕಿಂತ ನಾವು ಬೇರೆ ಕಡೆಯಿಂದ ತಗೊಳ್ಳೋದು ಜಾಸ್ತಿ ಆಗ್ತದೆ. ಅಂದರೆ ಸಾಕಿರೋ ಕೋಳಿಯನ್ನು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ನಾವು ಸಾಯಿಸೋದಕ್ಕೆಲ್ಲ. ಹಾಗಾಗಿ ನಮ್ಮ ಕೋಳಿನೇ ಬೇರೆಯವ್ರಿಗೆ ಕೊಟ್ಟು ಮತ್ತು ಬೇರೆಯವರಿಂದನೂ ಕೂಡ ನಾವು ಕೋಳಿಗಳನ್ನ ತಗೊಳ್ಳೋದು ಕೂಡ ಇರ್ತದೆ. ಸೊ ಇಷ್ಟು ಚೆನ್ನಾಗಿತ್ತು ಅಂದರೆ ಈ ಊರು ಕೋಳಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಸೊ ಆ ಎಣ್ಣೆ ಬಿಡೋದಾಗಿರ್ಬೋದು ಎಲ್ಲನೂ ಕೂಡ ಅಷ್ಟೇ. ಕೆಲವೊಂದು ಕೋಳಿಗಳೆಲ್ಲ ಅಷ್ಟೊಂದು ಟೇಸ್ಟೇ ಇರೋದಿಲ್ಲ ಆಗ್ತದೆ. ಸೊ ಈ ಕೋಳಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಅಮ್ಮ ಮಾಡಿರುವಂಥ ಮಸಾಲನೂ ಕೂಡ ಅಷ್ಟೇ ತುಂಬ ಪರ್ಫೆಕ್ಟಾಗಿತ್ತು. ಸೊ ಲೈಫಲ್ಲಿ ಇವತ್ತು ತಿಂದಿರುವಂಥ ಕೋಳಿ ಸಾರನ್ನು ಮರೆಯೋ ಥರನೇ ಇರಲಿಲ್ಲ. ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿತ್ತು. ಮತ್ತು ಆ ಮಸಾಲ ಒಂಥರ ನ್ಯಾಚುರಲ್ ಟೇಸ್ಟ್ ಇತ್ತಲ್ಲ. ಸೊ ಹೇಳಲಿಕ್ಕೇನೆ ಆಗೋದಿಲ್ಲ. ನನಗಂತೂ ಇವಾಗ ವಿಡಿಯೋ ಎಡಿಟ್ ಮಾಡ್ತಿರುವಾಗ, ವಾಯ್ಸ್ ಓವರ್ ಮಾಡ್ತಿರುವಾಗಲಂತೂ ಬಾಯಲ್ಲಿ ನೀರೇ ಬರ್ತಾಯಿದೆ. ಮತ್ತು ಅದರಲ್ಲೂ ನಮಗಿಷ್ಟ ಆಗೋದು ಕೋಳಿ ಸಾರಿಗೆಲ್ಲ ಇಡ್ಲಿನೂ ಕೂಡ ಇಷ್ಟ ಆಗ್ತದೆ. ಅದಾದಮೇಲೆ ಅಕ್ಕಿ ರೊಟ್ಟಿ ಅಂತೂ ಬಿಡಿ, ಹೇಳಲಿಕ್ಕೇನೆ ಆಗೋದಿಲ್ಲ. ನಮಗೆ ಅನ್ನ ಊಟ ಮಾಡೋದಕ್ಕಿಂತನೂ ಹಂಚಿನ ರೊಟ್ಟಿ ಎಲ್ಲ ಇದ್ದುಬಿಟ್ರಂತೂ ಮತ್ತೇನು ಬೇಡ ಅಂತ ಅನಿಸುತ್ತೆ. ಸೊ ಊರು ಕೋಳಿ ಸಾರು ಮತ್ತು ಹಂಚಿನ ರೊಟ್ಟಿ ಸೊ ಎಷ್ಟು ಸೂಪರಾಗಿರುವಂಥ ಊಟ ಗೊತ್ತಾ. ಸೊ ನಿಮಗೂ ಈ ಕಾಂಬಿನೇಷನ್ ಮತ್ತು ಈ ಥರದ ಅಡುಗೆ ಇಷ್ಟ ಆಗ್ತದೆ ಅಂತ ಕಾಮೆಂಟ್ ಮಾಡಿ. ಅದು ಮಣ್ಣಿನ ಹಂಚಿನ ಮನೆ ಆದ್ರೆ ಮಾತ್ರ ಹಿಂಗೆ ಉಬ್ತದೇನಲ್ಲಮ್ಮ ಅದು. ಅದ್ರ ಹಾಕೋದಿವ ಅಲ್ಲ, ಹೇಗೆ ಇಡುವುದಿಲ್ಲ ಕಣ.